my most favorite season of the year, that is the Christmas season. Christmas with the cooking vlog. I am very excited. Ee sati nan cooking vlog alli amma include ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ನನ್ನ ಮಗ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನಾನು ಒಂದು ಹೊಸ ಡಿಶ್ ಕಲ್ತಾನೆ ಆಯ್ತು. ನನಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಚೆನ್ನಾಗಿ ಬಂದಿರೋದು. ಈಗ ಅದು ಇಂಪಾರ್ಟೆಂಟಾ? ನಾನು ಇದು ಮಾಡಿದ್ದೀನಿ ತಾನೆ. ಕಚ್ಚ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಓಕೆ, ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಹಿಂದೆ ತುಂಬ ಕಚಿಪಿಚಿ ಆಗಿದೆ. ಇದಕ್ಕೆ ಮುಂಚೆ ಏನು ಅಷ್ಟು ಕ್ಲೀನಾಗಿರಲಿಲ್ಲ ಅಂತೆಲ್ಲ ಕಮೆಂಟಲ್ಲಿ ಹಾಕಬೇಡಿ. ಬಿಕಾಸ್ ಅಫ್ಕೋರ್ಸ್ ಮಗು ಇರೋ ಮನೆ ತುಂಬ ಕ್ಲೀನಾಗಿರತ್ತಲ್ವ. ಸೊ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಎಸ್, ವಿ ಹ್ಯಾವ್ ಅ ನ್ಯೂ ಪ್ಲೇಸ್ ಆ್ಯಂಡ್ ಶಿಫ್ಟಿಂಗ್ ಪ್ರಾಸೆಸ್ ನಡೀತಾ ಇದೆ. ಸೊ ಇಟ್ಸ್ ಬಿನ್ ವೆರಿ ಹೆಕ್ಟಿಕ್, ಲೈಕ್ ಪಾಸ್ಟ್ 2 months ಕಂಪ್ಲೀಷನ್, ಆಮೇಲೆ ಶಿಫ್ಟಿಂಗ್, ಅದು ಇನ್ನೂ ಪ್ರಾಸೆಸ್ ನಡೀತಾನೆ ಇದೆ. ಸೊ ದ್ಯಾಟ್ಸ್ ವೈ ಒಂದು ಸ್ವಲ್ಪ ಡಿಲೇ ಆಗಿತ್ತು ನಾನು ವ್ಲಾಗ್ಸ್ ಮಾಡೋದ್ರಲ್ಲಿ. ಸೊ ನೌ ಐ ಆಮ್ ಬ್ಯಾಕ್ ಆ್ಯಂಡ್ ದಿಸ್ ಈಸ್ ದ ಮೈ ಮೋಸ್ಟ್ ಫೇವ್ರೆಟ್ ಸೀಸನ್ ಆಫ್ ದ ಇಯರ್, that is the Christmas season. So Christmas season ge I want to start off this vlog by making a couple of Christmas treats. Naan idin kaltiddu Ryan avara ಒಂದು fireless cooking class alli. So this is easy to make, plus ನಿಮ್ಮ ಮಕ್ಕಳನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಪ್ರಾಸೆಸ್ಸಲ್ಲಿ ಅವ್ರಿಗೂ ಹೇಳ್ಕೊಡ್ಬೋದು. ಸೊ ಲೆಟ್ಸ್ ಡೈವ್ ಇನ್ ಆ್ಯಂಡ್ ಸ್ಟಾರ್ಟ್ ವಿತ್ ದ ಕುಕಿಂಗ್ ಪ್ರಾಸೆಸ್. ತುಂಬ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಮಾಡರೇಟ್ಲಿ ಹೆಲ್ದಿ ಕಿಡ್ ಸ್ನ್ಯಾಕ್ ಫಾರ್ ಕ್ರಿಸ್ಮಸ್. ಇದನ್ನು ನೀವು ಸ್ನ್ಯಾಕ್ ಥರ ಆದರೂ ತಿನ್ಬೋದು, ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಕೀಪ್ ಇಟ್ ಆ್ಯಸ್ ಅ ಡಿಸರ್ಟ್. ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದರೆ ಈ ಸತಿ ನನ್ನ ಕುಕ್ಕಿಂಗ್ ವ್ಲಾಗಲ್ಲಿ ಅಮ್ಮನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಯಾಕಂದರೆ ಯಾವಾಗಲೂ ಲೈಮ್ಲೈಟ್ ಅವ್ರ ಮೇಲೆ ಹೋಗುತ್ತಲ್ಲ, ಸ್ವಲ್ಪ ಕುಕ್ಕಿಂಗ್ ಅಂದಾಗ ನನ್ನ ಮೇಲೂ ಬರಲಿ ಅಂದ್ಬಿಟ್ಟು. ಎನಿವೇಸ್, ತುಂಬ ಟೈಮ್ ತೊಗೊಳ್ಳಲ್ಲ. ಐ ಶೋ ಯು ದ ಇಂಗ್ರೀಡಿಯೆಂಟ್ಸ್. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋದು ವೆರಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್. ಒಂದು ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಇದೆ, ಮಾರಿ ಬಿಸ್ಕೆಟ್ ಇದೆ. ನಾನು ಮಾರಿ ಬಿಸ್ಕೆಟ್ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಮಾರಿ ಬಿಸ್ಕೆಟ್ ಫ್ಯಾನ್ಸ್ ತುಂಬ ಇದ್ದೀವಿ. ಬಟ್ ನೀವು ಡೈಜೆಸ್ಟಿವ್ ಬಿಸ್ಕೆಟ್ಸ್ ಇಲ್ಲಾಂದರೆ ಎನಿಥಿಂಗ್ ಎನಿ ಫಾರ್ಮ್ ಆಫ್ ಬಿಸ್ಕೆಟ್ ನೀವು ಯೂಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಐ ಆಮ್ ಯೂಸಿಂಗ್ ಸ್ವಲ್ಪ ಹಾಲು. ಇದು ಕಾಯಿಸಿ ಆರಿಸಿರೋ ಅಂಥ ಹಾಲು. ಆ್ಯಂಡ್ ಬೇಕಾದರೆ ಯು ಕ್ಯಾನ್ ಆ್ಯಡ್ ಲಿಟಲ್ ಶುಗರ್, ಬೇಡ ಅಂದರೆ ಇಟ್ಸ್ ಓಕೆ. ಇಲ್ಲಾಂದರೆ ನೀವು ಜಾಗರಿ ಹಾಕ್ಬೋದು, ಇಲ್ಲಾಂದರೆ ಡೇಟ್ಸ್ ಪೌಡರ್ ಹಾಕ್ಬೋದು. ಸೊ ಅದ್ರ ಜೊತೆಗೆ ಐ ಆಮ್ ಯೂಸಿಂಗ್ ಸಮ್ ಕ್ರಿಸ್ಮಸ್ ಸ್ಪಿರಿಟೆಡ್ ಸ್ಪ್ರಿಂಕಲ್ಸ್ ಫಾರ್ ಡೆಕೋರೇಷನ್. ಸೊ ಇನ್ನು ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಪ್ರಾಸೆಸ್ ತೋರಿಸ್ಬಿಡ್ತೀನಿ. ಓಕೆ, ಸೊ ಫಸ್ಟು ನಾನು ಮಾರಿ ಬಿಸ್ಕೆಟು 1 ಪ್ಯಾಕೆಟ್ ಅಷ್ಟು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋತೀನಿ, ಪೌಡರ್ ಫಾರ್ಮಿಗೆ ಗ್ರೈಂಡ್ ಮಾಡ್ಕೋತೀನಿ. ಸೊ ಈಗ ಅದು ತುಂಬಾ ನುಣ್ಣಗಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೇ ಹೋಯಿತು, ಕರೆಕ್ಟಾಗಿದೆ ನೋಡಿ, ಕರೆಕ್ಟಾಗಿದೆಲ್ಲ, ಕರೆಕ್ಟಾಗಿದೆ. ಓಕೆ, ಸೊ ನಾನು ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತೀನಿ ನಾನು. ನುಣ್ಣಗಾಗಿದೆ, ಪೌಡರ್ ಫಾರ್ಮ್ ಆಗಿದೆ. ಸೊ ಈಗ ಈ ಪುಡಿಗೆ ನಾನೊಂದು ಸ್ವಲ್ಪ ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೋರ್ನ್ವಿಟಾ, ಹಾರ್ಲಿಕ್ಸ್ ಅಥವಾ ಯಾವುದಾದ್ರೂ ಹೆಲ್ತ್ ಡ್ರಿಂಕ್ ಮಿಕ್ಸ್ನ ಯೂಸ್ ಮಾಡ್ಕೋಬೋದು. ಇಫ್ ನಾಟ್ ಫಾರ್ ಕೋಕೋ ಪೌಡರ್ ಆಪ್ಷನ್ ಕೂಡ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಕಟ್ಟೋ ಅಂಥ ಕನ್ಸಿಸ್ಟೆನ್ಸಿಗೆ ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋತೀನಿ. ನೀವು ಬೇಕಿದ್ರೆ ಕರಗಿಸಿ ಬೆಣ್ಣೆನ ಕೂಡ ಯೂಸ್ ಮಾಡಬಹುದು. ಕರೆಕ್ಟಾಗಿ ಬಂದಿದೆ, ಪರವಾಗಿಲ್ಲ. ನನ್ನ ಮಗ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನಾನು ಒಂದು ಹೊಸ ಡಿಶ್ ಕಲ್ತಂಗಾಯಿತು. ಓಕೆ, ಸೊ ಈಗ ನಾನು ಇದನ್ನು ಪುಟ್ಟು ಉಂಡೆ ಥರ ಮಾಡಿ ಅದಕ್ಕೆ ಗಾರ್ನಿಷಿಂಗ್ ಮಾಡ್ತೀನಿ.
ಸೊ ಸೇಫ್ಟಿ ಸೈಡಿಗೆ ಏನು ಮಾಡಿ ಅಂದರೆ ಇನ್ನೊಂದು ಸ್ವಲ್ಪ ಮಾರಿ ಬಿಸ್ಕೆಟ್ನ ಪೌಡರ್ ಮಾಡಿ ಇಟ್ಕೊಂಡಿರಿ. ಈ ಚಪಾತಿ ಹಿಟ್ಟು ಕಲಸೋವಾಗ ಪಕ್ಕದಲ್ಲಿ ಹಿಟ್ಟು ಇಟ್ಟಿರ್ತೀವಲ್ಲ, ಒಂದೊಂದು ಸತಿ ತುಂಬ ನೀರು ಹಾಕಿಬಿಟ್ರೆ ಮತ್ತೆ ಹಿಟ್ಟು ಆ್ಯಡ್ ಮಾಡೋಕ್ಕೆ ಆ ಥರ. ಸೊ ಆ್ಯಡ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಒಂದು ಡೋ ಕನ್ಸಿಸ್ಟೆನ್ಸಿ ಅಂದರೆ ಪ್ರಾಪರ್ ಆಟ ಕನ್ಸಿಸ್ಟೆನ್ಸಿಗೆ ಬರೋ ರೀತಿ ಮಾಡ್ಕೊಳ್ಳಿ. ಇಟ್ ಇಸ್ ಸೋ ಸಾಫ್ಟ್. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಈಸಿ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಯಮ್. I think this is the best, one of the best Christmas desserts. In fact, ಈ ವರ್ಷದ ನಮ್ಮನೆ ಸ್ಪೆಷಲ್ ಡೆಸರ್ಟ್. ನನಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಚೆನ್ನಾಗಿ ಬಂದಿರೋದು. ಈಗ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಕ್ಯೂಟೆಸ್ಟ್ ಪಾರ್ಟ್, ಅದು ಗಾರ್ನಿಷಿಂಗ್. ನಂಗೆ ಆ್ಯಕ್ಚುಲಿ ಈ ಸ್ಪ್ರಿಂಕಲ್ಸ್ ಎಲ್ಲ ನೋಡಿದ್ರೆ ದೇ ಆರ್ ಸೋ ಕ್ಯೂಟ್ ಅಲ್ವಾ. ಸೊ ಕ್ರಿಸ್ಮಸ್ ಟ್ರೀಟ್ಸ್ ಆರ್ ರೆಡಿ. ಸೊ ತುಂಬ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕ್ವಿಕ್ಕಾಗಿ ಕ್ರಿಸ್ಮಸ್ ಟ್ರೀಟ್ಸ್ ಕಮ್ ಡಿಸರ್ಟ್ ರೆಡಿ. ಸೊ ಈಗ ನಾನು ವಿತೌಟ್ ನಟ್ಸ್ ಮಾಡಿದ್ದೀನಿ, ಯಾಕಂದರೆ ರಾಯನ್ಗೆ ಅವನು ತಿನ್ನೋವಾಗ ನಟ್ಸ್ ಎಲ್ಲ ಸಿಕ್ಕಿದ್ರೆ ಹಿ ಡಸಂಟ್ ಲೈಕ್ ಇಟ್. ಬಟ್ ನೀವು ಯು ಕ್ಯಾನ್ ಆ್ಯಡ್ ರೋಸ್ಟೆಡ್ ಆಲ್ಮಂಡ್, ಇಲ್ಲಾಂದರೆ ಕ್ಯಾಶ್ಯೂ, ಇಲ್ಲಾಂದರೆ ಹೇಸಲ್ ನಟ್ಸ್, ವಾಲ್ನಟ್ಸ್, ಅದನ್ನು ರೋಸ್ಟ್ ಮಾಡಿಬಿಟ್ಟು ಯು ಕ್ಯಾನ್ ಡೆಫಿನೆಟ್ಲಿ ಆ್ಯಡ್ ಇಟ್ ಟು ದಿಸ್. ಇನ್ಫ್ಯಾಕ್ಟ್ ಐ ಥಿಂಕ್ ಒಂದು ಮಧ್ಯದಲ್ಲಿ ದ ಕ್ರಂಚಿ ಫೀಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಟ್ರೀಟ್. ಸೊ ಈಗ ನೆಕ್ಸ್ಟ್ ಟ್ರೀಟ್ ಬಂದು ಸೇಮ್ ಮಾರಿ ಬಿಸ್ಕೆಟ್ ಜೊತೆಗೇ ಆರ್ ಎನಿ ಅದರ್ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಇಷ್ಟ ಇರೋವಂಥ ಯಾವುದೇ ಬಿಸ್ಕೆಟ್ ಆಗಿರ್ಬೋದು. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ವಿ ಆರ್ ಯೂಸಿಂಗ್ ಮಾರಿ, ವಿ ಆರ್ ದ ಮಾರಿ ಫ್ಯಾಮಿಲಿ. ಸೊ ಮಾರಿ ಬಿಸ್ಕೆಟ್ಗೆ ಈಗ ನೆಕ್ಸ್ಟ್ ಪ್ರಾಸೆಸ್ ಏನಂದರೆ, ಐ ಹ್ಯಾವ್ ಸಮ್ ಚಾಕ್ಲೇಟ್. ಯಾವುದೇ ಚಾಕ್ಲೇಟ್ ಬಾರ್ ಆದರೂ ಓಕೆ, ಡಾರ್ಕ್ ಚಾಕ್ಲೇಟ್ ಆಗಿದ್ರು ಓಕೆ, ಮಿಲ್ಕ್ ಚಾಕ್ಲೇಟ್ ಆಗಿದ್ರು ಓಕೆ, ವೈಟ್ ಚಾಕ್ಲೇಟ್ ಆಗಿದ್ರು ಓಕೆ. ಸೊ ಐ ಹ್ಯಾವ್ ಅ ಚಾಕ್ಲೇಟ್ ಬಾರ್. ಇದನ್ನು ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋತೀನಿ. ಮೆಲ್ಟ್ ಮಾಡಿದ್ಮೇಲೆ ಐ ಆಮ್ ಗೋನ್ ಟು ಡಿಪ್ ದ ಬಿಸ್ಕೆಟ್ಸ್ ಇನ್ ದಿಸ್ ಚಾಕ್ಲೇಟ್, ಲೆಟ್ ಇಟ್ ಕೂಲ್, ಲೆಟ್ ಇಟ್ ಸೆಟ್, ಆ್ಯಂಡ್ ದೆನ್ ಗಾರ್ನಿಷ್ ಇಟ್. ಸೊ ಈಗ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋತೀನಿ. ಐ ಆಮ್ ಜಸ್ಟ್ ಗೋನ್ ಟು ಮೈಕ್ರೋವೇವ್ ಇಟ್ ಫಾರ್ ಅಬೌಟ್ 30 seconds. ಇದನ್ನು ಮೆಲ್ಟ್ ಮಾಡಿ ಐ ವಿಲ್ ಬಿ ಬ್ಯಾಕ್. ಅದು ತುಂಬ ಬರ್ನ್ ಆಗಬಾರ್ದು, ಬಿಕಾಸ್ ಬರ್ನ್ ಆದರೆ ದಟ್ ಹೋಲ್ ಚಾಕ್ಲೇಟ್ ಫ್ಲೇವರ್ ಹೋಗ್ಬಿಡುತ್ತೆ. ಸೊ ಅದನ್ನು ಕನ್ಸಿಸ್ಟೆಂಟ್ ಒಂದು ಸ್ವಲ್ಪ ಲೈಟ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಿದ ತಕ್ಷಣ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಔಟ್. ಯಸ್, ಫೈನಲಿ ಅದನ್ನು ಇನ್ನೊಂದು ಸ್ವಲ್ಪ ಸ್ಪೂನಲ್ಲಿ ಇದು ಮಾಡ್ಕೋತೀನಿ. ಪೂರ್ತಿ ಮೆಲ್ಟ್ ಆಗಿದೆ. ಇನ್ಫ್ಯಾಕ್ಟ್ ಈ ಚಾಕ್ಲೇಟಲ್ಲಿ ಸ್ವಲ್ಪ ನಟ್ಸ್ ಇದೆ. ದಿಸ್ ಇಸ್ ಡೈರಿ ಮಿಲ್ಕ್ ಸಿಲ್ಕ್ ಅನಿಸುತ್ತೆ. ಯಾ ಹೌದು, ಡೈರಿ ಮಿಲ್ಕ್ ಸಿಲ್ಕ್ ವಿತ್ ಹೇಸಲ್ ನಟ್ಸ್. ಈಗ ನಾನೇನು ಮಾಡ್ತೀನಿ ಅಂದರೆ ಮಾರಿ ಬಿಸ್ಕೆಟ್ನ ಚಾಕ್ಲೇಟಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. Actually, I think this is going to be a surprise Ryanಗೆ. ಅವನು ಎದ್ದ ಮೇಲೆ I'm going to surprise him with these. He's going to be so happy. ಅಮ್ಮನೇ ಮನೇಲಿ ಚಾಕ್ಲೇಟ್ ಮಾಡ್ತಾರೆ ಅಂತ. ಹಿಂಗೆಲ್ಲ ಅವಾಗ ಬಿಲ್ಡಪ್ ತೊಗೋಬೇಕು ಮಕ್ಕಳ ಹತ್ರ. ಸೊ ಈಗ ಇದೆಲ್ಲ ಡಿಪ್ ಆಗಿದೆ. ಡೆಕೋರೇಷನ್ ಟೈಮ್. ಸೊ ಸೇಮ್ ರೀತಿಯಲ್ಲಿ ಇದು ಮೆಲ್ಟೆಡ್ ಚಾಕ್ಲೇಟ್ ಆಗಿರೋದ್ರಿಂದ ಐ ಥಿಂಕ್ ದಿಸ್ ವಿಲ್ ಸ್ಟಿಕ್ ಬೆಟರ್ ಆಲ್ಸೋ. ಇದನ್ನು ಒಂದು 10 to 15 minutes ರೆಫ್ರಿಜಿರೇಟ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ. ಸೊ ಐಮ್ ಜಸ್ಟ್ ಗೋನ್ ಟು ರೆಫ್ರಿಜಿರೇಟ್ ಇಟ್ ಫಾರ್ ಜಸ್ಟ್ ಮ್ಯಾಕ್ಸಿಮಮ್ 15 minutes, ಮಿನಿಮಮ್ 10 minutes. ಮುಂದೆ ಹೋಗು, ಮುಂದೆ ಹೋಗು. ಓಕೆನಾ? ಇಲ್ಲೇ ನಿಂತ್ಕೊ. ಕಣ್ಮುಚ್ಕೊಂಡು ನಿಂತ್ಕೊ. ಫುಲ್ ಕಣ್ಮುಚ್ಬೇಕು. ತೆಗಿಬಾರ್ದು. ಒದೆ ಕೊಡ್ತೀನಿ, ತೆಗಿಬೇಡ ಸುಮ್ಮನೆ. ಬೈ.
ಯಾವ ಪಾಪು ಇದು ಓಪನ್ ಮಾಡು. ನೀನ್ ಹೇಳ ಚೆನ್ನಾಗಿದ್ಯಾ? ಎಲ್ಲಿ ಬಂದ್ಬಿಡ್ತು ಅಂದ್ರೆ ಅಮ್ಮ ಮಾಡಿದ್ದು ನಿಂಗೆ ಸರ್ಪ್ರೈಸ್ ಅಂತ. ತುಂಬಾ ದಿನ ಆಯ್ತಮ್ಮ. ಈಗ ಅದು ಇಂಪಾರ್ಟೆಂಟಾ? ನಾನು ಇದು ಮಾಡಿದ್ದೀನಿ ತಾನೆ. ಪ್ಲೀಸ್ ಇದು ಮಾಡಿದ್ದೀನಿ ತಾನೆ. ಏನಿದು ದೀಯಾ? ಡೀರು ಅನ್ನತ್ತಾ? ಅದು ಡಾಗ ಡೀರಾ? ಡಾಗ್. This is dog, this is dog, this is dog, this is dog, this is cow. ಡೀರ್ನ ಡಾಗ್ ಅಂದಿರೋ ಏಕೈಕ ವ್ಯಕ್ತಿ. ಇವಾಗ ನೋಡು ರಾಯನ್, ಸರ್ಪ್ರೈಸ್. ಚೆನ್ನಾಗಿದ್ಯಾ? ಹ್ಯಾಪಿ ಹ್ಯಾಪಿ ಹ್ಯಾಪಿ? ಅದರಿಂದ ತಗೊಂಡಿದ್ದಲ್ಲ, ನಾನು ಮಾಡಿರೋದಿದ್ದು. ನಾನು ಆವಾಗಲೇ ಮಾಡಿದೆ. ನಿಮ್ಮ ಸ್ಕೂಲಲ್ಲಿ ಮಾಡಿದ್ರಲ್ಲ. ಹಾಂ, ಸ್ಪ್ರಿಂಕಲ್ಸ್. ಹಂಗೆ ಅದ ಮೇಲೆ ಬರೀ ಸ್ಪ್ರಿಂಕಲ್ಸ್ ತೆಗಿಬೇಡ, ಇದನ್ನ ತಗೋ. ಕೊಡ್ಲಾ? ಇದು ಅದು ಕೊಡ್ಲಾ? ಕೊಟ್ಟೆ ಕೊಟ್ಟೆ ಕೊಟ್ಟೆ. ಕಚ್ಚು ಕಚ್ಚು. ಹೆಂಗಿದೆ? ಡೋನಟ್ ಥರ ಇದೆಯಾ? ಚೆನ್ನಾಗಿದೆಯಾ? ವೆರಿ ಗುಡ್ಡಾ? ಸೂಪರ್. ಹೆಂಗಿತ್ತ? ಥಮ್ಸ್ ಅಪ್ ತೋರ್ಸ. ಅಪ್ರೂವಲ್ ಸಿಕ್ತು. ಚೀಸ್ ಚೀಸ್. So guys, I missed you guys a lot. I missed vlogging, I missed ಈ ಕುಕಿಂಗ್ ಎಲ್ಲನೂ ಮಿಸ್ ಮಾಡಿಕೊಂಡೆ. ಸೊ ಆ್ಯಂಡ್ ಐ ಆಮ್ ಬ್ಯಾಕ್. ಸೊ ಬ್ಯಾಕ್ ಫಾರ್ ಕ್ರಿಸ್ಮಸ್. ಆ್ಯಂಡ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೇನಾದರೂ ಕುಕಿಂಗ್ ಸಜೆಷನ್ಸ್ ನಿಮಗಿತ್ತು ಅಂದರೆ, ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿತ್ತು ಅಂದರೆ ಪ್ಲೀಸ್ ಟು ಪುಟ್ ದೆಮ್ ಇನ್ ದ ಕಾಮೆಂಟ್ಸ್ ಸೊ ದಟ್ ನಾನು ಆ ರೆಸಿಪಿ ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟ್ ಯು ಗೈಸ್ ಫಾರ್ ಇಟ್. ಸೊ ಐ ಆಲ್ಸೋ ನೋ ದ್ಯಾಟ್ ನೀವು ಎಲ್ಲರೂ ನನ್ನ ಹೊಸ ಮನೆಯ ಹೋಮ್ ಟೂರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ. Definitely will do it. It's a promise. I'm just waiting to set it up. ಅದು ಕಂಪ್ಲೀಟಾಗಿ ಸೆಟಪ್ ಎಲ್ಲ ಆಗಿ ಎಲ್ಲ ಆದಮೇಲೆ ಡೆಫಿನೆಟ್ಲಿ ದಿಸ್ ಗೋನ್ ಟು ಬಿ ಅ ಹೋಮ್ ಟೂರ್. ಸೊ ಈ ನನ್ನ ವ್ಲಾಗ್ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.